ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಗೇರು ಬೀಜ ಫ್ರೈ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. 1 ಕಪ್ಪು ಗೇರು ಬೀಜ, ಮೆಣಸಿನ ಹುಡಿ, ಉಪ್ಪು, ಕರಿಬೇವಿನ ಸೊಪ್ಪು. ಗೇರು ಬೀಜವನ್ನು ಫ್ರೈ ಮಾಡಲಿಕ್ಕೆ ಬೇಕಾಗಿ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಗೇರು ಬೀಜವನ್ನು ಹಾಕ್ಕೊಳ್ಬೇಕು. ಎಣ್ಣೆ ತುಂಬ ಬಿಸಿಯಾಗೋದು ಬೇಡ, ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಗೇರು ಬೀಜವನ್ನು ಹಾಕಿದರೆ ಆಯಿತು. ತುಂಬ ಬಿಸಿಯಾದ ಎಣ್ಣೆಗೆ ಗೇರು ಬೀಜವನ್ನು ಹಾಕುವುದರಿಂದ ಅದು ಸರಿಯಾಗಿ ಫ್ರೈ ಆಗೋದಿಲ್ಲ. ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಗೇರು ಬೀಜವನ್ನು ಹಾಕ್ಕೊಳ್ಬೇಕು. ಗೇರು ಬೀಜವನ್ನು ಫ್ರೈ ಮಾಡುವಾಗ ಹೀಗೇ ತಿರುಗಿಸ್ತಾ ಇರಬೇಕು, ಇಲ್ಲದಿದ್ದರೆ ಅದು ಸರಿಯಾಗಿ ಫ್ರೈ ಆಗೋದಿಲ್ಲ. ಹೀಗೆ ತಿರುಗಿಸ್ತಾ ಇರೋದರಿಂದ ಗೇರು ಬೀಜ ಚೆನ್ನಾಗಿ ಫ್ರೈ ಆಗುತ್ತೆ. ಗೇರು ಬೀಜವನ್ನು ಫ್ರೈ ಮಾಡುವಾಗ ಗ್ಯಾಸನ್ನು ಲೋ ಟು ಮೀಡಿಯಮ್ ಇಟ್ಟರೆ ಆಯಿತು. ಗೇರು ಬೀಜವನ್ನು ಫ್ರೈ ಮಾಡಲಿಕ್ಕೆ ಒಂದು 5 ನಿಮಿಷ ಸಾಕು. ಇನ್ನು ಇದನ್ನು 2 ನಿಮಿಷದ ಹೊತ್ತು ಫ್ರೈ ಮಾಡಿಕೊಳ್ಳೋಣ. ಎಣ್ಣೆ ತುಂಬ ಬಿಸಿಯಾದರೆ ಗ್ಯಾಸನ್ನು ಲೋ ಇಟ್ಟು ಗೇರು ಬೀಜವನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ಗೇರು ಬೀಜ ಫ್ರೈ ಆಗಿದೆ, ಇದನ್ನು ಪ್ಲೇಟಿಗೆ ಹಾಕೋಣ. ಗೇರು ಬೀಜ ಫ್ರೈ ಆದ ತಕ್ಷಣವೇ ಅದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಬೇಕು, ಇಲ್ಲದಿದ್ದರೆ ಅದು ಸುಟ್ಟು ಹೋಗುತ್ತೆ. ಅದಕ್ಕಾಗಿ ಎಲ್ಲ ಗೇರು ಬೀಜವನ್ನು ತೆಗೆದ ನಂತರ ಅದೇ ಎಣ್ಣೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ. ಈಗ ಫ್ರೈ ಮಾಡಿ ಆಗಿದೆ, ಅದನ್ನು ಪ್ಲೇಟಿಗೆ ಹಾಕಿಡೋಣ. ಈಗ ಫ್ರೈ ಮಾಡಿದ ಗೇರು ಬೀಜಕ್ಕೆ ಮೆಣಸಿನ ಹುಡಿಯನ್ನು ಹಾಕೋಣ. ಸ್ವಲ್ಪ ಮೆಣಸಿನ ಹುಡಿ, ಖಾರ ನಿಮಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗೋಡಂಬಿ ಬಿಸಿ ಇರುವಾಗಲೇ ಉಪ್ಪು ಖಾರ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಿಸಿ ಇರುವಾಗ ಹಾಕುವುದರಿಂದ ಅದು ಚೆನ್ನಾಗಿ ಹಿಡಿಯುತ್ತೆ. ಹೇಗುಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.